ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನೋಡ್ತಾ ಇದ್ದೀರಲ್ವಾ ಗಣೇಶ. ಸೊ ಜನ ತುಂಬ ಜನ ಇದ್ದಾರೆ. ಸೊ ಯಲಹಂಕದಲ್ಲಿ 101 ಗಣೇಶನ ಮೆರವಣಿಗೆ ಮಾಡ್ತಾಯಿದ್ರು. ಸೊ ಅದು ನಮ್ಮ ಮನೆಯವರು ವಿಡಿಯೋ ತಗೊಂಡು ಬಂದಿದ್ದರು. ಸೊ ಅದು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಇನ್ನು ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು, ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಲ್ವ, ಅದಕ್ಕೆ ಸ್ಟವ್ ನೀಟಾಗಿ ಒರೆಸ್ಬಿಟ್ಟು ಮತ್ತು ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಮತ್ತು ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಸ್ಟವ್ಗೆ ನಾನು ಈ ರೀತಿ ರಂಗೋಲಿ ಹಾಕೊಳ್ಳೋದ್ರಿಂದ ನನಗೆ ತುಂಬಾ ಇಷ್ಟ ಆಗುತ್ತೆ. ಶುಕ್ರವಾರ ಆಗಲಿ ಮತ್ತು ಶನಿವಾರ, ಸೋಮವಾರ ಇದೆಲ್ಲ ಟೈಮಲ್ಲಿ ನಾನು ಈ ರೀತಿ ಸ್ಟವ್ ಮೇಲೆ ರಂಗೋಲಿ ಹಾಕ್ತೀನಿ. ಅಂದರೆ ಡೈಲಿ ಒರೆಸ್ತೀನಿ ಸ್ಟವ್, ಬರೀ ರಂಗೋಲಿ ಹಾಕೋದು ಮಾತ್ರ ಶುಕ್ರವಾರ, ಶನಿವಾರ ಮತ್ತು ಸೋಮವಾರ 3 ದಿವಸ ಹಾಕ್ತೀನಿ ಅಷ್ಟೇ. ಇನ್ನು ಒಗ್ಗರಣೆ ಎಲ್ಲ ಮಾಡ್ತಾ ಇರ್ತೀವಲ್ಲ, ಸ್ಟವ್ ಮೇಲೆ ಬೀಳ್ತಾ ಇರುತ್ತೆ, ರಂಗೋಲಿ ಬೇಗನೆ ಹೋಗ್ಬಿಡುತ್ತೆ. ಸೊ ಈ ರೀತಿ ನನಗೆ ಯಾವ ಡಿಸೈನ್ ಬರುತ್ತೋ ಆ ಡಿಸೈನಲ್ಲಿ ನಾನು ಈ ರೀತಿ ರಂಗೋಲಿ ಹಾಕ್ಕೊತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ, ನನಗಂದರೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಬ್ರೇಕ್ಫಾಸ್ಟ್ಗೆ ಬಂದು ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 7ರಿಂದ 8 ಟೊಮೊಟೊನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ಅರ್ಧ ಇಂಚಷ್ಟು, ಹಸಿಮೆಣಸಿನ್ಕಾಯಿ 6ರಿಂದ 7 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೊಬ್ಬರಿನ ನೆನೆಸಿಟ್ಟಿದ್ದೀನಿ. ಚಿಕ್ಕ ಪೀಸಾಗಿ ಕಟ್ ಮಾಡಿ ನೆನೆಸಿಟ್ಟಿದ್ದೆ. ಈಗ ಮಿಕ್ಸಿ ಜಾಲ್ ತೊಗೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತೇಳಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ನಾನು ಡೈರೆಕ್ಟಾಗಿ ಮಸಾಲೆ ರುಬ್ಕೊಳ್ಳೋಕ್ಕೆ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ಸೀಳಿಸ್ಬಿಟ್ಟು ಒಗ್ಗರಣೆಯಲ್ಲಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ ಮತ್ತು ಕೊಬ್ಬರಿ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾನು ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ, ಏಕೆಂದರೆ ಇವತ್ತು ಕೊಬ್ಬರಿ ಚಟ್ನಿ ಮಾಡೋಣ ಟೊಮೊಟೊ ರೈಸ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಇಟ್ಕೊಂಡಿದ್ದೆ. ಈಗ ರೈಸ್ ಬಾತದ್ದು ಪೌಡ್ರ್ ಬರುತ್ತಲ್ವ, ಅದು ಫಸ್ಟೇ ನಾನು ಮನೇಲಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ, 1-2 ಟೇಬಲ್ ಸ್ಪೂನಷ್ಟು. ಇದು ಬೇಕಂದರೆ ಯಾವಾಗಾದರೂ ನಿಮಗೆ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಈಗ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಹಾಗೆ ಒಂದು ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಹಚ್ಚಿ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ತುಪ್ಪನೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಇನ್ನು ಆಯಿಲ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ, 2 ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಈಗ ಚೆನ್ನಾಗಿ ಬೆಣ್ಣೆ ಕರಗಾದ್ಮೇಲೆ, ನಿಮಗೆ ಬೆಣ್ಣೆ ಇಷ್ಟ ಇಲ್ಲ ಅಂತೇಳಿದರೆ ತುಪ್ಪ ಆದರೂ ಹಾಕ್ಕೋಬೋದು, ತುಪ್ಪನೂ ಬೇಡ ಅಂದರೆ ಆಯಿಲ್ ಯೂಸ್ ಮಾಡ್ಕೋಬೋದು. ಇನ್ನು ಚಟ್ನಿಗೆ ಅಂತೇಳಿ ಕಡಲೆ ಪಪ್ಪು ಇರುತ್ತಲ್ವ, ಅದನ್ನು ಕೂಡ ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬೇಕಾದರೂ ನೀವು ರುಬ್ಕೋಬೋದು ಚಟ್ನಿಗೆ. ಹಾಗೆ ಕಡಲೆ ಬೀಜ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ರೈಸ್ ಬಾತ್ಗೆ. ಇನ್ನು ಬೆಣ್ಣೆ ಎಲ್ಲ ಕರಗಾಗಿದೆ. ಈಗ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. 1 ಪಲಾವ್ ಎಲೆನ ತೆಗ್ಕೊಬಿಟ್ಟು ಸೇರಿಸ್ಬಿಟ್ಟು ಹಾಕಿದೆ. ಇನ್ನು ಸಾಸಿವೆ ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗಲೇ ಈರುಳ್ಳಿ, ಟೊಮೊಟೊ ಎಲ್ಲ. ಸೊ ಈಗ ಈರುಳ್ಳಿನ ಕೂಡ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ, ಅಂದರೆ ಒಂದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇದು ರೈಸ್ ಬಾತ್ ಮಾಡೋದ್ರಿಂದ ಅಷ್ಟೊಂದು ಗೋಲ್ಡನ್ ಕಲರ್ ಬರೋವರೆಗೂ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಈಗ ಒಂದು ಕಲರ್ ಚೇಂಜ್ ಆದರೆ ಸಾಕು, ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಈಗ ಕರಿಬೇವು ಇರುತ್ತಲ್ವ, ಅದನ್ನು ಕೂಡ ಹಾಕ್ತಾಯಿದ್ದೀನಿ, ಹಸಿ ಕರಿಬೇವು. ಸೊ ನನ್ನ ಪೋಟಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದರಲ್ಲೇ ನಾನು ತಗೊಂಡ್ಬಿಟ್ಟು ಕರಿಬೇವನ್ನ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ರೈಸ್ ಬಾತ್ಗೆ. ಹಾಗೆ ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು, ಎಣ್ಣೆಯಲ್ಲೇ ನೀರು ಹಾಕ್ದೇ ಹಾಗೆ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಚಟ್ನಿ ಮಾಡ್ಕೊಳ್ಳೋಣ ಅಂಥೇಳಿ ಕಡಲೆಬೀಜ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮತ್ತು ಹುರ್ಗಡ್ಲೆ ಎಲ್ಲ ಹಾಕ್ಕೊಂಡು, ಕೊಬ್ಬರಿ ನಾನು ಆಗಲೇ ಮಿಕ್ಸಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡೆ. ಇನ್ನು 4 ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ 1-2, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಈಗ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಹುಣಸೆಹಣ್ಣು ಒಂದು ಸ್ವಲ್ಪ, ಅರ್ಧ ನಿಂಬೆ ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಟೊಮೊಟೊ ಅಷ್ಟರೊಳಗಡೆ ಬೆಂದಿತ್ತು ನೋಡಿ. ಈಗ ಮಸಾಲೆ ರುಬ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕು, ಹಾಗೆ ಕಲರ್ ಚೇಂಜ್ ಆಗುತ್ತೆ ಮಸಾಲೆ. ಸೊ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸಾಲ್ಟನ್ನ ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ.
ಸೊ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಮಸಾಲೆ, ಆ ರೀತಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ರೈಸ್ ಬಾತು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ. ಈಗ ಕಲರ್ ಚೇಂಜ್ ಆದಮೇಲೆ ಈ ಲೋಟದಲ್ಲಿ ನಾನು 2 ಲೋಟ ಅಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ, ಅದಕ್ಕೆ 4 ಲೋಟ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸೊ ಆಗಲೇ ಮಿಕ್ಸಿ ಜಾಲಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವ, ಅದಕ್ಕೆ ಹಾಕ್ಕೊಂಡು ನಾನು ಕಲಿಸ್ಬಿಟ್ಟು ಹಾಕ್ಕೊತಾ ಇರೋದು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಬಿಡಬೇಕು ನಾವು. ಈಗ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಇನ್ನು ಸ್ವಲ್ಪ ಲಾಸ್ಟ್ಗೆ ಹಾಕ್ಕೊತೀನಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ವ ನೀರು. ಈ ಟೈಮಲ್ಲಿ 2 ಲೋಟ ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸರಿ ಹೋಗಿದೆಯಾ ಇಲ್ವಾ ಅಂತ ನೋಡ್ಕೊಬೋದು. ಇನ್ನು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಇದೆ ಅಲ್ವಾ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಬೇಕಂದರೆ ರೈಸ್ ಆದಮೇಲೆ ಲಾಸ್ಟ್ಗೂ ಕೂಡ ಹಾಕ್ಕೋಬೋದು, ಇವಾಗೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ ನಾನು. ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ ಕೊತ್ತಂಬರಿ ಸೊಪ್ಪು, ತಿನ್ನೋಕ್ಕಾಗಲ್ಲ ಅಂಥೇಳಿ ಈ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಚೆನ್ನಾಗಿ ಬಿಡ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಕುದಿಯೋವಾಗ 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಕೂಡ ಹಾಕ್ಕೊಂಡಿದ್ದೆ, ಬೆಣ್ಣೆ ಕೂಡ ಹಾಕ್ಕೊಂಡಿದ್ದೆ ಅಲ್ವಾ. ನೋಡೋಣ ಹೆಂಗಿರುತ್ತೆ ಅಂತೇಳಿ ತುಪ್ಪನೂ ಹಾಕಿಬಿಟ್ಟು ಈಗ ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಇನ್ನು ನಮ್ಮ ಅತ್ತೆಗೆ ಹುಷಾರಿಲ್ವಲ್ಲ, ಅವರು ಟೊಮೊಟೊ ರೈಸ್ ಬಾತ್ ತಿನ್ನಲ್ಲ, ಸೊ ಅದಕ್ಕೆ ಅವರಿಗೆ ಸಪ್ರೇಟಾಗಿ ಸಾರು ಮತ್ತು ಮುದ್ದೆ ಮಾಡ್ಕೊತಾ ಇದ್ದೀನಿ. ಇನ್ನು ವಿಸಿಲ್ ಕೂಡ ಬಂದಾಯಿತು, ಈಗ ಮುದ್ದೆ ಕೂಡ ಆಯಿತು. ಇನ್ನು ನಮ್ಮ ಮನೆ ಹತ್ರ ಗಣೇಶ ಬರ್ತಾಯಿತ್ತು ಈವ್ನಿಂಗ್, ಸೊ ಅದನ್ನು ಕೂಡ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಮೊನ್ನೆ ಬಂದಿತ್ತಲ್ವ, ಆ ಗಣೇಶ ಅಲ್ಲ, ಬೇರೆ ಗಣೇಶ. ಸೊ ರೈಸ್ ಬಾತ್ ಕೂಡ ರೆಡಿ ಆಯಿತು. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ತುಂಬ ಉದ್ರಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಸೊ ಸಖತ್ತಾಗಿ ಬಂದಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಖಾರ ಜಾಸ್ತಿ ಇತ್ತು ಅಷ್ಟೇ. ಈ ನಡುವೆ ನಾನ್ ವೆಜ್ ಎಲ್ಲ ತಿಂದಿಲ್ವಲ್ಲ, ಸೊ ಖಾರ ಸ್ವಲ್ಪ ಜಾಸ್ತಿ ಇರಲಿ ಅಂಥೇಳಿ ನಾನು ಮಾಡ್ಕೊಂಡಿದ್ದು. ಇನ್ನು ನೋಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ಈಗ ಟೊಮೊಟೊ ರೈಸ್ ಬಾತ್. ನಮ್ಮ ಮನೆಯವ್ರಿಗೆ ತುಂಬಾ ಖಾರ ಆಗಿಬಿಟ್ಟಿದ್ದಂತೆ, ನನಗಂತೂ ಸರಿ ಹೋಯ್ತು, ಚೆನ್ನಾಗಿತ್ತು ತಿನ್ನೋಕ್ಕೆ ಮಾತ್ರ. ಈಗ ಕೊಬ್ಬರಿ ಚಟ್ನಿ ಕೂಡ ಮಾಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ಸೈಡ್ ಡಿಶ್ಗೆ ಸೌತೆಕಾಯಿ ಮತ್ತು ಈರುಳ್ಳಿ ಮತ್ತು ಕ್ಯಾರೆಟು ಕೂಡ ಸರ್ವ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಮನೆಯಲ್ಲಿ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಮಾಡಿಟ್ಕೊಂಡಿಲ್ಲ. ನೆಕ್ಸ್ಟ್ ಡೇ ಬಂದು ಬೀರುವೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಯಾರೀಸ್ ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಈ ಕಡೆ ಕವರಲ್ಲೆಲ್ಲ ಇಟ್ಟಿದ್ದೀನಲ್ವ, ಅದೆಲ್ಲ ಬಂದು ರೇಷ್ಮೆ ಸ್ಯಾರಿಗಳು. ಇನ್ನು ಇದು ನಾರ್ಮಲಾಗಿ ಸ್ಯಾರೀಸು. ಸೊ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು, ಮತ್ತು ಕೆಳಗಡೆ ಐತಲ್ವ ಸ್ಟೆಪ್ಪು, ಸೊ ಅದರಲ್ಲಿ ಡ್ರೆಸ್ಸಿಗಳೆಲ್ಲ ಇದೆ, ಇನ್ನು ಕ್ಲೀನ್ ಮಾಡಿಲ್ಲ. ಇನ್ನು ಸ್ಯಾರಿ ಕುಚ್ಚು ಕಟ್ಟೋಕ್ಕೆ ಅಂತೇಳಿ ಕಸ್ಟಮರ್ ಕೊಟ್ಟಿದ್ದರು, ಸೊ ಅದು ಕೂಡ ನಾನು ಕಟ್ತಾ ಇದ್ದೆ. 1 ಸ್ಯಾರಿ ಕಟ್ಟಿದ್ದೀನಿ, ಇನ್ನೂ 1 ಸ್ಯಾರಿ ಕಟ್ಟಬೇಕು, 2 ಸ್ಯಾರಿ ಕೊಟ್ಟಿದ್ದರು. ಸೊ ಈ ರೀತಿ ಬೇಬಿ ಕುಚ್ಚನ್ನ ನಾನು ಕಟ್ಟಿದ್ದೀನಿ. ನೋಡಿ ಸೀರೆಯಲ್ಲಿ ಏನು ಕಲರ್ ಇರುತ್ತೆ ಅದು ನೋಡ್ಕೊಂಡ್ಬಿಟ್ಟು ಈ ರೀತಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದು ಫುಲ್ ಡೀಟೇಲ್ ವೀಡಿಯೋ ಬೇಕಂದರೆ ನಾನು ಒಂದು ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಈಗ ಸ್ಯಾರೀಸಲ್ಲಿ ಏನು ಕಲರ್ಸ್ ಇದೆ ಅದನ್ನು 180 ಒಂದು ದಾರ ಸುತ್ಕೊಂಡ್ಬಿಟ್ಟು 108 ಅಥವಾ 180 200 ಎಳೆ ದಾರ ಸುತ್ಕೊಂಡು ಈ ರೀತಿ ಗಮ್ ಹಾಕಿ ಇಟ್ಕೊಳ್ಬೇಕು. ಸೊ ಈಗ ಸ್ಯಾರಿಗೆ ಒಂದು ಹೋಲ್ ಥರ ಮಾಡಿಬಿಟ್ಟು ಈ ರೀತಿ ಗಮ್ ಹಾಕಿ ಇಟ್ಕೊಂಡಿದ್ವಲ್ಲ ದಾರ, ಸೊ ಅದನ್ನು ಈ ರೀತಿ ನಾನು ಏನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ರೀತಿ ಹಾಕೋಬೋದು. ತುಂಬ ಈಸಿ ಇರುತ್ತೆ ಬೇಬಿ ಕುಚ್ಚು ಕಟ್ಕೊಳ್ಳೋದು, ಡಿಸೈನ್ಸ್ ಎಲ್ಲ ಬರುತ್ತೆ. ಸೊ ಅವರಿಗೆ ಬೇಬಿ ಕುಚ್ಚು ಬೇಕು ಅಂಥೇಳಿ, ಸ್ವಲ್ಪ ವಯಸ್ಸಾಗಿದ್ದಾರಲ್ವ ಅವರಿಗೆಲ್ಲ ಡಿಸೈನ್ ಎಲ್ಲ ಇಷ್ಟ ಆಗಲ್ಲ, ಈ ರೀತಿ ಬೇಬಿ ಕುಚ್ಚು ಚೆನ್ನಾಗಿರುತ್ತೆ ಅಂಥೇಳಿ ಬೇಬಿ ಕುಚ್ಚು ಕಟ್ಟೋಕ್ಕೆ ಹೇಳಿದರು. ಸೊ ಅದಕ್ಕೋಸ್ಕರ ಬೇಬಿ ಕುಚ್ಚನ್ನ ಕಟ್ತಾಯಿದ್ದೀನಿ. ಫಸ್ಟ್ ತೋರಿಸಿದ್ದಲ್ವ ಅದು ಬೇರೆ ಸ್ಯಾರಿ, ಸೊ ಇದು 2ನೇ ಸ್ಯಾರಿ, ಇದನ್ನು ಕಟ್ತಾಯಿದ್ದೀನಿ. ಇದು ಕೂಡ ಅರ್ಧ ಆಗಿದೆ, ಇನ್ನು ಸ್ವಲ್ಪ ಇದೆ, ಹಾಗೆ ವಿಡಿಯೋದಲ್ಲಿ ತೋರಿಸೋಣ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂಥೇಳಿ ನಾನು ತೋರಿಸ್ತಾ ಇರೋದು ಅಷ್ಟೇ. ಬೇಬಿ ಕುಚ್ಚು ಕಟ್ಟೋಕ್ಕೆ ಒಂದು 2 ಅವರ್ಸ್ ಏನೋ ಬೇಕಾಗುತ್ತೆ, 1 ಸ್ಯಾರಿ ಬಂದು 2 ಅವರ್ಸ್ ಬೇಕಾಗುತ್ತೆ. ಇಲ್ಲ ಕೆಲಸ ಎಲ್ಲ ಮಾಡಿಕೊಂಡು ನಿಧಾನಕ್ಕೆ ಕಟ್ಟಿದ್ರೆ ಒಂದು 3 ಅವರ್ಸ್ ಆದರೂ ಬೇಕಾಗುತ್ತೆ ಮಿನಿಮಮ್ಮು. ಫಸ್ಟ್ ಟೈಮ್ ಕಟ್ಟೋರಿಗೆ ಒಂದು ಹಾಫ್ ಡೇ ಆದರೂ ಬೇಕಾಗುತ್ತೆ. ನಾನು ಅಷ್ಟೇ ಮೊಬೈಲಲ್ಲಿ ನೋಡಿ ನಾನು ಈ ರೀತಿ ಎಲ್ಲ ಕಲ್ತ್ಕೊಂಡಿದ್ದು, ತುಂಬಾ ಚೆನ್ನಾಗಿತ್ತಲ್ವ, ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನು ಒತ್ತಿ. ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.